ಕಪ್ಪನ ಈ ವೇದಿಕೆಯಲ್ಲಿ ಅಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಮುಂದೆ ನೆರೆದಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿ ಬಂಧುಗಳೇ, ಏನು ಕ್ರಿಕೆಟ್ ಅಂತ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಜೈ ಭೀಮ್ ಕಪ್ ಸೀಸನ್ 1 ಅಂತೇಳಿ ಏನು ಒಂದು ಆಯೋಜನೆಯನ್ನು ಮಾಡಿ ಆಯೋಜಕರಾಗಿ ಈ ಒಂದು ಗಣರಾಜ್ಯೋತ್ಸವ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಒಂದು ಜನರ ಮನದಾಳದಲ್ಲಿ ಉಳಿಯುವಂತೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲಿನ ವ್ಯಕ್ತಿ ನಮ್ಮ ಶಾಂಬಯ್ಯ ಸಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಹೇಳಬೇಕಾಗಿದೆ. ಯಾಕೆ ಅಂತಂದರೆ ನಾವು ಬಹಳಷ್ಟು ಕ್ರಿಕೆಟ್ ಟೂರ್ನಿಮೆಂಟ್ಗಳನ್ನು ಪಂದ್ಯಾವಳಿಗಳನ್ನು ನಾವು ವೀಕ್ಷಿಸ್ತಾ ಇರ್ತೀವಿ. ಇದುವರೆಗೂ ಬಾಬಾ ಸಾಹೇಬರ ಹೆಸರಿನಲ್ಲಿ ಹೆಸರನ್ನ ಇಟ್ಟು ಆಡದಂಥ ವ್ಯಕ್ತಿಗಳಿಲ್ಲ. ಬಹಳಷ್ಟು ಮಂದಿ ಆಡ್ತಾ ಇರ್ತೀರಿ. ಆದರೆ ಇಡೀ ಭರತ ಖಂಡದಲ್ಲಿ ಬಾಬಾ ಸಾಹೇಬರು ಇವತ್ತೇನಾದರೂ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಬಾಬಾ ಸಾಹೇಬರ ಒಂದು ಉಸಿರು ನಮ್ಮ ಉಸಿರಾಗಿದೆ. ಇದನ್ನ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಬೇಕು. ಅವರು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಬರೆದು ಕೊಟ್ಟಿರ್ಬೋದು, ಆದರೆ ಆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಎಲ್ಲ ಕಾನೂನುಗಳು ಇವತ್ತು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇನ್ನ ಬಹಳಷ್ಟು ಮಂದಿ ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ನಾವು ಕೆಲವೇ ಮಂದಿಗೆ ಅದು ಸಂವಿಧಾನ ಒಂದು ಕಾನೂನುಗಳನ್ನ ತಿಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಯುವ ಮಿತ್ರರು ತಾವು ಏನು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಗತ್ತೆ ಗಮ್ಮತ್ತು ಅಂತೇಳಿ ತೋರಿಸ್ಕೊಳ್ತಾ ಇದ್ದೀರಲ್ಲ, ಏನು ಗತ್ತೆ ಗಮ್ಮತ್ತು. ಒಬ್ಬರಿಗೆ ನಾನು ಗೆಲ್ಲಬೇಕು ಅನ್ನೋದು ಗೊತ್ತಿರ್ತದೆ, ಇನ್ನೊಬ್ಬರು ಗಮ್ಮತ್ತಾಗಿ ನಾನು ಗೆಲ್ಲಬೇಕು ಅಂತೇಳಿ ಇರ್ತಾರೆ. ಅಂತ ಒಂದು ಚಟುವಟಿಕೆಗಳಲ್ಲಿ ಪ್ರತಿನಿತ್ಯ ಭಾಗಿಯಾಗಿ ಇಂಥ ಕ್ರೀಡಾ ಚಟುವಟಿಕೆಗಳಲ್ಲಿ ತಾನು ಮುಂದು ಅನ್ನೋ ಹೋಗೋ ಮಟ್ಟಕ್ಕೆ ನಮ್ಮ ತಾಲೂಕು ಮುಂದಾಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದ್ರ ಜೊತೆಗೆ ನಮ್ಮ ಸುರೇಶ್ ಅಣ್ಣವರು ನಾನು ಒಂದು ಆ ಗ್ರೂಪಲ್ಲಿ ಕ್ರೀಡಾ ಇದು ಬೇಕು, ನಮಗೆ ಮೈದಾನ ಬೇಕು ಅಂತೇಳಿ ಒಂದು ಗ್ರೂಪನ್ನು ಮಾಡ್ಕೊಂಡಿದ್ದಾರೆ. ಆ ಗ್ರೂಪಲ್ಲಿ ನಾನು ಸಹ ಇದ್ದೀನಿ. ಇಷ್ಟೊತ್ತು ಹೇಳ್ತಾ ಇದ್ರು, ಏನು ಆ ಕ್ರೀಡಾ ಮೈದಾನವನ್ನ ಸಂಬಂಧಪಡ್ತಕ್ಕಂಥ ತಾಲೂಕಾ ಅಧಿಕಾರಿಗಳು ನಮ್ಮ ಯುವ ಮಿತ್ರರಿಗೆ ಆ ಕ್ರೀಡಾ ಮೈದಾನವನ್ನ ಆ ಒಂದು ಚಟುವಟಿಕೆಗಳಿಗೆ ಅವರು ಆದಷ್ಟು ಬೇಗ ಅನುಕೂಲ ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ನಾನೊಂದು ಹೋರಾಟಗಾರನಾಗಿ ಅದನ್ನೇ ತನ್ನ ಒಂದು ಮೊದಲನೇ ಅಜೆಂಡಾ ಇಟ್ಕೊಂಡು ಅದರಾಗಾಗಿ ನಾನು ಹೋರಾಟವನ್ನ ನಾನು ಪ್ರಾರಂಭ ಮಾಡ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಬಹಳಷ್ಟು ಮಂದಿ ಈ ಒಂದು ಪ್ರೈವೇಟ್ ಒಂದು ಫೀಲ್ಡ್ ಬಂದು ನಾವು ಆಟ ಆಡ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲೋ ಎಲ್ಲೋ ಇದ್ದೀವಿ ನಾವು. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಚಿಕ್ಕ ಕ್ರೀಡಾಂಗಣ, ನೇತಾಜಿ ಕ್ರೀಡಾಂಗಣ ಇದೆ ಅಂತಂದ್ರೆ ಅಲ್ಲಿ ಸಾಲದು ನಮಗೆ. ಇವತ್ತು ಕ್ರೀಡಾಕೂಟಗಳು ಯುವ ಮಿತ್ರರು ಇವತ್ತು ಬಹಳಷ್ಟು ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಿ ರಾಜ್ಯ ಮಟ್ಟ ದೇಶ ಮಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲೂ ನಿರ್ಮಾಣ ಆಗಿದೆ. ನಮಗೊಂದು ಒಳ್ಳೆ ಕ್ರೀಡಾಂಗಣ ಬೇಕು ಅಂತೇಳಿ ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಮನದಟ್ಟು ಮಾಡುವಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋಣ. ಅದರ ಜೊತೆಗೆ ಏನು ಇವತ್ತು ಮುಂಬರುವ ಯಾವುದೇ ಚುನಾವಣೆಗಳಾಗಿರ್ಬೋದು, ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಶಾಂಬಯ್ಯ ಸಾರ್ ಅವರು ಅದನ್ನ ತಪ್ಪಾಗಿ ಅರ್ಥೈಸಬಾರ್ದು. ಚುನಾವಣೆಯನ್ನ ಮನದಲ್ಲಿಟ್ಕೊಂಡು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ. ಗಣರಾಜ್ಯೋತ್ಸವ ದಿವಸ ಜೈ ಭೀಮ್ ಕಪ್ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಜೈ ಭೀಮ್ ಕಪ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಏನೋ ಅವರ ಒಂದು ಸಮಾಜ ಸೇವಕರು, ಸಮಾಜ ಚಿಂತಕರವರು ಈ ಒಂದೇ ಸಮಾಜಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಸಮಾಜಕ್ಕೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅವರು. ನಾನು ಕೆಚ್ಚೆದೆಯಿಂದ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಹಿಂದೆ ಯಾವುದೇ ಒಂದು ವಿದ್ಯಾರ್ಥಿಗಳಿಗಾಗಿ ನಾನು ಒಂದು ಕಿವಿ ಮಾತು ಹೇಳಿದೆ. ನಾನು ಪ್ರತಿ ವರ್ಷ ನಾನು ವಿದ್ಯಾರ್ಥಿಗಳಿಗೆ 20 ರಿಂದ 30 ವಿದ್ಯಾರ್ಥಿಗಳನ್ನ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇರ್ತದೆ. ಅಂತ ಒಂದು ಕಾರ್ಯಕ್ರಮ ಬಂದಾಗ ಅವ್ರು ಬರಲಿಲ್ಲ ಅಂತಂದ್ರೆ ಕೂಡ ವಿದ್ಯಾರ್ಥಿಗಳ ಭವಿಷ್ಯತ್ತಿಗಾಗಿ ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತೇಳಿ ಎಲ್ಲಿದ್ರೆ ಕೂಡ ಅವರು ಸಹಕರಿಸಿದಂತ ಒಂದು ಏಕೈಕ ವ್ಯಕ್ತಿ ಅಂತ ಸಹ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಏನು ಮಾಧ್ಯಮ ಮಿತ್ರರು, ಕ್ರೀಡಾಪಟುಗಳು ಇನ್ನಷ್ಟು ನಾವು ಈ ಒಂದು ಕ್ರೀಡೆಗಳನ್ನ ತನ್ನ ಗಮನಕ್ಕೆ ತಗೊಬೇಕು ಅಂತಂದ್ರೆ ಅಂತ ವ್ಯಕ್ತಿಗಳನ್ನ ಗೌರವಿಸ್ತಕ್ಕಂಥದ್ದು, ಅಂತ ವ್ಯಕ್ತಿಗಳಿಗೆ ನಾವು ಇನ್ನಷ್ಟು ಬಲ ತುಂಬತಕ್ಕಂಥದ್ದು, ಇನ್ನಷ್ಟು ಅವ್ರನ್ನ ನಮ್ಮ ಬಳಿಗೆ ಕರೆದೊಯ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಅದನ್ನ ತಯಾರಿ ಮಾಡ್ಕೊಬೇಕು.
ಇಂಥ ಒಂದು ವೇದಿಕೆಗಳನ್ನ ಇನ್ನಷ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ಕೂಡ ಈ ವೇದಿಕೆ ಮುಖಾಂತರ ಶಾಮಣ್ಣವರಿಗೆ ಮತ್ತೊಂದು ಸಾರಿ ಸ್ವಾಗತಿಸ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಿತ್ರ ಬಂಧುಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.